ಡಿಕೆ ಶಿವಕುಮಾರ್ ಅವರು ದೆಹಲಿ ಪ್ರಯಾಣವನ್ನು ಆರಂಭ ಮಾಡ್ತಿದ್ದ ಹಾಗೆ ಈ ಕಡೆ ಮಂಗಳೂರಿನಲ್ಲಿರುವಂತಹ ಸಿಎಂರ ಪ್ರತಿಕ್ರಿಯೆಯನ್ನು ಕೂಡ ಕೇಳಲಾಯಿತು. ಅದಕ್ಕೆ ಅವರು ಡಿಕೆಶಿ ಹೋದ್ರು ಹೋಗ್ಲಿ, ನನ್ನನ್ನು ಕರೆದಿಲ್ಲ, ನನ್ನ ಕರೆದ್ರು ಹೋಗ್ತೀನಿ ಅಂತ ಪ್ರತಿಕ್ರಿಯಿಸಿದ್ದಾರೆ. ಡಿಕೆಶಿ ದೆಹಲಿ ಭೇಟಿ ವಿಚಾರವಾಗಿ ಮುಖ್ಯಮಂತ್ರಿಗಳು ಮಂಗಳೂರಿನಲ್ಲಿ ಇರೋ ಕಾರಣದಿಂದಾಗಿ ಅಲ್ಲಿಂದಲೇ ಪ್ರತಿಕ್ರಿಯೆಯನ್ನು ಕೊಟ್ಟರು. ಡಿಕೆಶಿ ಹೋಗ್ಲಿ, ನನ್ನನ್ನು ಕರೆದಿಲ್ಲ, ನನ್ನನ್ನು ಕರೆದ್ರೆ ನಾನು ಹೋಗ್ತೀನಿ, ಡಿಕೆಶಿ ಹೋಗ್ಲಿ ಪಾಪ, ಬೇಡ ಅಂತ ಹೇಳಿದವ್ರು ಯಾರು ಅಂತ ಮುಖ್ಯಮಂತ್ರಿಗಳು ಪ್ರಶ್ನಿಸಿದ್ದಾರೆ. ದೆಹಲಿಗೆ ಹೋಗ್ತಾ ಇದ್ದಾರೆ ಸರ್. ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇದ್ದಾರೆ. ಹೋಗ್ಲಿ ಪಾಪ, ಬೇಡ ಅಂತಂದವ್ರು ಯಾರು? ನೀವೇನು ಹೋಗ್ತೀರಾ ಸರ್? ನಾ ಕರೆದ್ರೆ ಮಾತ್ರ ಹೋಗ್ತೀನಿ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್. ಮುಖ್ಯಮಂತ್ರಿಗಳ ರಿಯಾಕ್ಷನ್ ಅಲ್ಲಿ ಬಹಳ ಒತ್ತಿ ಹೇಳ್ತಾರೆ, ಕರೆದ್ರೆ ಮಾತ್ರ ಹೋಗ್ತೀನಿ ಅಂತ. ಅಂದ್ರೆ ಕರೆದಿದ್ರು ಡೆಲ್ಲಿಗೆ ಹೋಗಿದ್ದಾರೆ ಡಿಕೆ ಅನ್ನೋ ಅರ್ಥದ ಮಾತಾ ಅದು? ಜೊತೆ ಹಾಗೆ ನೋಡೋಕೋದ್ರೆ ಡಿ ಸಿ ಎಂ ಕೂಡ ಯಾವುದೋ ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ಹೋಗಿರುವಂಥದ್ದು. ಅವರು ಕೂಡ ಅದನ್ನ ಸ್ಪಷ್ಟಪಡಿಸಿ ಹೋಗಿದ್ದಾರೆ. ಬೇರೆ ಏನು ರಾಜಕೀಯ ಇಲ್ಲ ಅಥವಾ ಬೇರೆ ಏನೂ ಇಲ್ಲ, ನಾನು ಹೋಗ್ತಾ ಇರುವಂಥದ್ದು ಖಾಸಗಿ ಒಂದು ಮದುವೆ ಕಾರ್ಯಕ್ರಮಕ್ಕೆ ಅನ್ನುವಂಥದ್ದನ್ನ ಮುಖ್ಯಮಂತ್ರಿಗಳು ಕೂಡ ಅದೇ ರೀತಿಯಲ್ಲಿ ಮಾತಾಡೋದು. ಅಂದರೆ ಕರೆದ್ರೆ ಮಾತ್ರ ಹೋಗ್ತೀನಿ ಅನ್ನುವಂಥ ಮಾತನ್ನು ಹೇಳಿದರೆ, ಅಂದರೆ ಇದುವರೆಗೂ ಕರೆದಿಲ್ಲ ಅನ್ನುವಂಥದ್ದು, ಕರೆದ್ರೆ ಹೋಗಬೇಕಾಗಿದೆ. ಇದೆಲ್ಲದರ ಮಧ್ಯದಲ್ಲಿ ಡಿ ಸಿ ಎಂ ಇನ್ನೊಂದು ಮಾತು ಕೂಡ ಹೇಳಿರುವಂಥದ್ದು, 8ನೇ ತಾರೀಕು ಸಿ ಎಂ ಡಿ ಸಿ ಎಂ ಇಬ್ಬರು ಕೂಡ ದೆಹಲಿಗೆ ಹೋಗೋದು ಬಹುತೇಕ ನಿಗದಿ ಆಗಿತ್ತು. ಅದು ಸಂಸದರ ಸಭೆಯ ವಿಚಾರವಾಗಿ, ಅದು ಕೂಡ ದಿನಾಂಕ ಮುಂದೂಡಿಕೆ ಆಗುವಂಥ ಸಾಧ್ಯತೆ ಇದೆ ಅನ್ನುವ ಮಾಹಿತಿ ಕೂಡ ಕೇಳಿ ಬರ್ತದೆ. ಹಾಗಾಗಿ ರಾಜಕೀಯವಾಗಿ ಅಥವಾ ಹೈಕಮಾಂಡ್ ಭೇಟಿಯ ಚರ್ಚೆ ವಿಚಾರವಾಗಿ ಸಿಎಂ ಮತ್ತು ಡಿ ಸಿ ಎಂ ಅವರ ದೆಹಲಿ ಭೇಟಿ ಬಹುಶಃ ಇನ್ನಷ್ಟು ಮುಂದಕ್ಕೆ ಹೋಗುವಂಥ ಸಾಧ್ಯತೆಗಳೇ ಹೆಚ್ಚಿದೆ. ಅಷ್ಟರಲ್ಲಿ ಅಧಿವೇಶನ ಕೂಡ ಶುರುವಾಗೋದ್ರಿಂದ ಅದು ಅಂದರೆ ಮುಂದಿನ ವಾರದ ಕೊನೆಗೆ ಏನಾದರೂ ಹೋಗುತ್ತಾ ಅನ್ನುವಂಥ ಅನುಮಾನ ಕೂಡ ಇದೆ. ಆದರೆ ಸದ್ಯಕ್ಕೆ ಇವತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿರೋದ್ರಿಂದ ಖಾಸಗಿ ಕಾರ್ಯಕ್ರಮದಲ್ಲಿ ಮಾತ್ರ ಭಾಗವಹಿಸ್ತಾರಾ, ಅದನ್ನು ಮೀರು ಏನಾದರೂ ಯಾರಾದರೂ ನಾಯಕರುಗಳ ಭೇಟಿಗೆ ಅವಕಾಶ ಸಿಗುತ್ತಾ ಅನ್ನುವಂಥ ಕುತೂಹಲವಂಥದ್ದು ಉಳಿಸ್ಕೊಂಡಂತೆ ಕಾಣಿಸ್ತಾ ಇದೆ. ದಿವ್ಯಜ್ಯೋತಿ, ಥ್ಯಾಂಕ್ ಯು ಸುಕೇಶ್ ನಿಮ್ಮೆಲ್ಲ ಮಾಹಿತಿಗೆ.